ಇಲ್ಲಿಯವರೆಗೆ ಒಂದು ಲೆಕ್ಕ, ಇನ್ನು ಮೇಲೆ ಅದೃಷ್ಟದ ಲೆಕ್ಕ. ಮಿಥುನ ರಾಶಿಯ ಜನರೇ, ನೀವೆಲ್ಲ ಹೇಗಿದ್ದೀರಿ? ನೀವೆಲ್ಲ ಹುಷಾರಾಗಿದ್ದೀರಾ ಎಂದು ನಾನು ಭಾವಿಸುತ್ತಿದ್ದೇನೆ. ನಿಮಗೆ ನಿಮ್ಮ 2025ನೇ ವರ್ಷದ ವರ್ಷ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿಯವರೆಗೆ ಒಂದು ಲೆಕ್ಕ, ಇನ್ನು ಮೇಲೆ ಅದೃಷ್ಟದ ಲೆಕ್ಕ. ಹೌದು ವೀಕ್ಷಕರೇ, ಹೋದ ವರ್ಷದಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟ ರಾಶಿ ನಿಮ್ಮದು. ಹೋದ ವರ್ಷ ಗುರು ಗ್ರಹ ನಿಮಗೆ 12ನೇ ಮನೆಯಲ್ಲಿ ಇತ್ತು. ಇದರಿಂದ ನಿಮಗೆ ಜೀವನವೇ ಬೇಡ ಎನಿಸುವ ಪರಿಸ್ಥಿತಿಗಳು ಉಂಟಾಯಿತು. ಆದರೆ ಈ ವರ್ಷ ಹಾಗಾಗುವುದಿಲ್ಲ. ನಿಮಗೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗುತ್ತದೆ. ನೀವು ಬಯಸಿದ್ದೆಲ್ಲ ಸಿಗುತ್ತದೆ. ಹಾಗಾಗಿಯೇ ಹೇಳಿದ್ದು, ಇಲ್ಲಿಯವರೆಗೆ ಒಂದು ಲೆಕ್ಕ, ಇನ್ನು ಮೇಲೆ ಅದೃಷ್ಟದ ಲೆಕ್ಕ ಎಂದು. ಈ ವರ್ಷದಲ್ಲಿ ಪೊಲೀಸ ಇಲಾಖೆ, ಮಿಲಿಟರಿ, ಅಗ್ನಿಶಾಮಕ ದಳ, ಇವುಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಉದ್ಯೋಗದಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗುತ್ತದೆ. ನ್ಯಾಯಾಲಯದಲ್ಲಿ ನಿಮ್ಮ ಪರವಾಗಿ ತೀರ್ಪು ಬರಲಿದೆ. ನ್ಯಾಯಾಲಯದಲ್ಲಿ ಇರುವ ಎಲ್ಲಾ ವಿವಾದಗಳು ಕೂಡ ಈ ವರ್ಷದಲ್ಲಿ ಮುಗಿದು ಹೋಗಲಿದೆ. ಒಟ್ಟಿನಲ್ಲಿ ನ್ಯಾಯಾಲಯದಲ್ಲಿ ಇರುವ ಎಲ್ಲಾ ವಿಚಾರದಲ್ಲಿಯೂ ನಿಮಗೆ ಜಯ ನಿಶ್ಚಿತ. ಕಚೇರಿಯಲ್ಲಿ ಮೇಲಧಿಕಾರಿಗಳ ಮಾತನ್ನು ನೀವು ತಪ್ಪದೆ ನಿರ್ವಹಿಸಬೇಕು. ಮುಖ್ಯವಾಗಿ ನಿಮಗೆ ಈ ವರ್ಷದಲ್ಲಿ ಭೂಮಿಗೆ ಸಂಬಂಧಿಸಿದ ವಿಚಾರದಲ್ಲಿ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ. ನೀವು ತುಂಬಾ ದಿನಗಳಿಂದ ನಮಗೂ ಕೂಡ ಒಂದು ಮನೆ ಬೇಕು, ನಾವು ಕೂಡ ಎಲ್ಲರಂತೆ ಒಂದು ಸ್ವಂತ ಮನೆಯಲ್ಲಿ ವಾಸ ಮಾಡಬೇಕು, ನಮ್ಮ ಮನೆಗೂ ಕೂಡ 4 ಜನ ನೆಂಟರನ್ನು ಕರೆದು ಊಟ ಹಾಕಬೇಕು, ನಮ್ಮದೇ ಸ್ವಂತ ಮನೆ ಇದ್ದರೆ ಅಲ್ಲಿ ಯಾವ ತರಹದ ರಗಳೆಗಳು ಕೂಡ ಇರುವುದಿಲ್ಲ, ನೆಮ್ಮದಿಯಾಗಿ ಇರಬಹುದು ಎಂದೆಲ್ಲ ಆಸೆಗಳನ್ನು ಇಟ್ಟುಕೊಂಡಿದ್ದೀರಿ. ಆ ಎಲ್ಲ ಆಸೆಗಳು ಕೂಡ ಈ ವರ್ಷದಲ್ಲಿ ನೆರವೇರುವುದು ನಿಶ್ಚಿತ. ನಿಮಗೆ ಸ್ವಂತ ಮನೆ ಪ್ರಾಪ್ತಿಯಾಗೇ ಆಗುತ್ತದೆ. ಹಾಗಾಗಿಯೇ ನಾವು ಹೇಳಿದ್ದು, ಇಲ್ಲಿಯವರೆಗೆ ಒಂದು ಲೆಕ್ಕ, ಇನ್ನು ಮುಂದೆ ಅದೃಷ್ಟದ ಲೆಕ್ಕ ಎಂದು. ಒಟ್ಟಿನಲ್ಲಿ ಈ ವರ್ಷದಲ್ಲಿ ನಿಮಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ, ಮನೆ ಪ್ರಾಪ್ತಿಯಾಗುತ್ತದೆ, ಸಿಕ್ಕಾಪಟ್ಟೆ ದುಡ್ಡು ಸಿಗುತ್ತದೆ. ಆದರೆ ನೀವು ಈ ವರ್ಷದಲ್ಲಿ ನಾನು ಹೇಳುವ ಸರಳವಾದ ಒಂದು ಪರಿಹಾರವನ್ನು ಮಾಡಿಕೊಳ್ಳಬೇಕು. ಈ ಪರಿಹಾರವನ್ನು ನೀವು ಮಾಡಿಕೊಳ್ಳುವುದರಿಂದ, ನಿಮಗೆ ಈ ಹಿಂದೆ ಹೇಳಿದ ಎಲ್ಲ ಒಳ್ಳೆಯ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತದೆ. ನಾನು ಹೇಳುವ ಪರಿಹಾರವನ್ನು ಬರೆದುಕೊಳ್ಳಲು ನೀವು ಒಂದು ಪುಸ್ತಕ ಮತ್ತು ಪೆನ್ನು ತೆಗೆದುಕೊಳ್ಳಿ. ಸರಿಯಾಗಿ ಕೇಳಿಸಿಕೊಳ್ಳಿ. ನೀವು ಈ ವರ್ಷದ ಪ್ರತಿ ಗುರುವಾರದಂದು, ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು, ದೇವರ ಮುಂದೆ ಕುಳಿತುಕೊಂಡು, ಕೈಯಲ್ಲಿ ಒಂದು ಮುಷ್ಟಿ ಬಿಳಿ ಬಣ್ಣದ ಹೂವುಗಳನ್ನು ಹಿಡಿದುಕೊಂಡು, 11 ಬಾರಿ ಓಂ ಭೂವರಾಹ ಸ್ವಾಮಿನೇ ನಮಃ ಎಂಬ ಮಂತ್ರವನ್ನು ಹೇಳಬೇಕು. ನಂತರ ದೇವರಲ್ಲಿ ನನಗೆ ಶೀಘ್ರವಾಗಿ ಒಂದು ಮನೆಯು ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥಿಸಬೇಕು. ನಂತರ ಆ ಹೂವುಗಳನ್ನು ದೇವರಿಗೆ ಏರಿಸಬೇಕು. ಇದನ್ನು ನೀವು ಈ ವರ್ಷದಲ್ಲಿ ಪ್ರತಿ ಗುರುವಾರದಂದು ಮಾಡುತ್ತಾ ಬಂದರೆ, ಅರ್ಧ ವರುಷ ಮುಗಿಯುವುದರ ಒಳಗೆ, ನಿಶ್ಚಯವಾಗಿ ನಿಮಗೆ ಸ್ವಂತ ಮನೆ ಪ್ರಾಪ್ತಿಯಾಗಿರುತ್ತದೆ. ನೋಡಿ, ಇದು ಅತ್ಯಂತ ಸರಳವಾದ ಪರಿಹಾರವಾಗಿದೆ. ಇದನ್ನು ಮಾಡಲು ನಿಮಗೆ ಏನೋ ಕೋಟಿಗಟ್ಟಲೆ ದುಡ್ಡು ಖರ್ಚಾಗುವುದಿಲ್ಲ. ಹಾಗಾಗಿ ನೀವು ಈ ಪರಿಹಾರವನ್ನು ಮಾಡಿಕೊಂಡು ಅಭಿವೃದ್ಧಿಯನ್ನು ಹೊಂದಿ. ನೋಡಿ, ಇದು ಒಂದು ರಹಸ್ಯವಾದ ತಾಳೆಗರಿ ಗ್ರಂಥದಲ್ಲಿ ಬರೆದಿರುವ ಪರಿಹಾರ. ನಾನು 4 ಜನರಿಗೆ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ಈ ಪರಿಹಾರವನ್ನು ನಿಮಗೆ ತಿಳಿಸುತ್ತಿದ್ದೇನೆ. ನೀವು ಇದನ್ನು ಈ ವರ್ಷದಲ್ಲಿ ಚಾಚೂ ತಪ್ಪದೆ ಮಾಡಿದರೆ ನಿಶ್ಚಯವಾಗಿಯೂ ನಿಮಗೆ ಮನೆ ಪ್ರಾಪ್ತಿಯಾಗೇ ಆಗುತ್ತದೆ. ಅದಕ್ಕೆ ನಾನು ಈ ಹಿಂದೆಯೇ ಹೇಳಿದ್ದು, ಇಲ್ಲಿಯವರೆಗೆ ಒಂದು ಲೆಕ್ಕ, ಇನ್ನು ಮುಂದೆ ಅದೃಷ್ಟದ ಲೆಕ್ಕ ಎಂದು. ನಮ್ಮೊಂದಿಗೆ ಈ ಮಂತ್ರವನ್ನು ನೀವು ಕೂಡ 3 ಬಾರಿ ಹೇಳಿ. ಜೈ ಸಾಯಿ ರಾಮ್, ಜೈ ಸಾಯಿ ರಾಮ್, ಜೈ ಸಾಯಿ ರಾಮ್. ನೀವು ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ಆ ಭಗವಂತ ನಿಮಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸುತ್ತಾನೆ. ಜೈ ಸಾಯಿ ರಾಮ್.